ಶಾಲಾ ಮಕ್ಕಳಿಗೆ ಕಂಟಕವಾಗ್ತಿದೆ ಬೃಹತ್ ಮರ. ಅರಣ್ಯ ಇಲಾಖೆಗೆ ಸಾಲು ಸಾಲು ಪತ್ರ ಬರೆದ್ರು ನೋ ಯೂಸ್. ಇದು ರಾಣಿ ಮರ ಬೆಲೆ ಬಾಳಲ್ಲ, ಇದು ನೀವೇ ತರ ಮಾಡ್ಕೋಬೋರಿ ಅಂತ ಸೈನ್ ಹಾಕೊಟ್ಟವ್ರು. 3-4 ಸಾರಿ ಮನವಿ ನಾವು ಸಲ್ಲಿಸಿದ್ದೀವಿ. ನಿತ್ಯ ಜೀವ ಭಯದಲ್ಲೇ ವಿದ್ಯಾರ್ಥಿಗಳ ಆಟ ಪಾಠ. ಎಸ್, ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕು ಅಂತ ಸರ್ಕಾರ ಎಷ್ಟೋ ಯೋಜನೆಗಳನ್ನು ಜಾರಿಗೆ ತಂದರೂ ಕೂಡ ಸರ್ಕಾರಿ ಶಾಲೆಯ ಚಿತ್ರಣಗಳು ಮಾತ್ರ ಬದಲಾಗ್ತಾನೆ ಇಲ್ಲ. ಸರ್ಕಾರಿ ಶಾಲೆಗಾಗಿ ಸರ್ಕಾರ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡ್ತಾ ಇದ್ರೂ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಅವ್ಯವಸ್ಥೆ ಕಡಿಮೆ ಆಗ್ತಾ ಇಲ್ಲ. ಇದರಿಂದ ಸರ್ಕಾರಿ ಶಾಲಾ ಮಕ್ಕಳು ಜೀವ ಭಯದಲ್ಲೇ ಆಟ ಪಾಠ ಕೇಳೋ ಅನಿವಾರ್ಯತೆ ಎದುರಾಗಿದೆ. ಇನ್ನು ಸರ್ಕಾರಿ ಶಾಲೆ ಅವ್ಯವಸ್ಥೆಯನ್ನು ಕಂಡು ಪೋಷಕರು ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಯನ್ನು ಬಿಟ್ಟು ಪ್ರೈವೇಟ್ ಸ್ಕೂಲ್ಗಳಿಗೆ ಸೇರಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇದೀಗ ತುಮಕೂರು ನಗರದ 23ನೇ ವಾರ್ಡ್ನ ನವಿಲಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಎಲ್ಲ ವ್ಯವಸ್ಥೆ ಇದ್ರೂ ಕೂಡ ಅದೊಂದು ಮರದಿಂದ ಶಾಲಾ ಮಕ್ಕಳಿಗೆ ಕಂಟಕ ಉಂಟಾಗಿದೆ. ಅಷ್ಟಕ್ಕೂ ಆ ಮರದಿಂದ ಆಗ್ತಾ ಇರೋ ಸಮಸ್ಯೆ ಆದರೂ ಏನು ಅಂತೀರಾ? ಈ ಸ್ಟೋರಿ ನೋಡಿ. ತುಮಕೂರು ನಗರದ 23ನೇ ವಾರ್ಡ್ ವ್ಯಾಪ್ತಿಯ ನವಿಲಹಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರೌಢಶಾಲೆಯ ಆವರಣದಲ್ಲಿ ಬೃಹತ್ ಮರವೊಂದು ಬೆಳೆದು ನಿಂತಿದ್ದು, ಶಾಲೆಯ ಮೇಲ್ಛಾವಣಿಗೆ ಮರದ ಕೊಂಬೆಗಳು ತಾಕ್ತಾ ಇದ್ರೆ ಇತ್ತ ಮರದ ಕೊಂಬೆಗಳು ಒಣಗಿ ಮುರಿದು ಬೀಳೋ ಆತಂಕ ಇರೋದ್ರಿಂದ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರಲ್ಲಿ ಆತಂಕ ಹೆಚ್ಚಾಗಿದೆ. ನವಿಲಹಳ್ಳಿ ಸರ್ಕಾರಿ ಶಾಲೆಯಲ್ಲಿ 1ನೇ ತರಗತಿಯಿಂದ 5ನೇ ತರಗತಿವರೆಗೆ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಬೇಸಿಗೆಯಲ್ಲಿ ಮರದ ಕೊಂಬೆಗಳು ಒಣಗಿ ಶಾಲಾ ಕಟ್ಟಡದ ಮೇಲೆ ಬೀಳ್ತಾ ಇದ್ದು ಶಾಲೆ ಕಟ್ಟಡಕ್ಕೂ ಹಾನಿಯಾಗೋ ಸಾಧ್ಯತೆ ಇದೆ. ಜೊತೆಗೆ ನಿತ್ಯ ಮಕ್ಕಳು ಜೀವ ಭಯದಲ್ಲೇ ಪಾಠ ಕೇಳೋ ಸ್ಥಿತಿ ಇದೆ ಅಂತ ಶಿಕ್ಷಕಿ ಅಳಲು ತೋಡ್ಕೊಂಡಿದ್ದಾರೆ. ಇಲ್ಲಿ ನಮ್ಮ ಶಾಲೆಯಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ನವಿಲಹಳ್ಳಿ ಅಂತ ಶಾಲೆಗೆ ತುಂಬ ಕೋತಿಗಳು ಕಾಟ ತುಂಬ ತೊಂದರೆ ಆಗ್ತಾಯಿದೆ. ಊಟ ಮಾಡುವಾಗ ಮಕ್ಕಳಿಗೆ ತೊಂದರೆ ಮಾಡ್ತವೆ. ಮತ್ತು ರೂಮ್ಗಳು ಕಿಟಕಿಲೆಲ್ಲ ಬಂದ್ಬಿಟ್ಟು ರೇಷನ್ ಎಲ್ಲ ತಿಂದಾಕ್ಬಿಡ್ತವೆ, ಮೊಟ್ಟೆನೂ ಹೊಡೆದಾಕ್ಬಿಡ್ತವೆ. ಎಲ್ಲ ತುಂಬ ತೊಂದರೆ ಆಗ್ತೈತೆ. ಮತ್ತು ಮರ ಐತೆ ದೊಡ್ಡದಾಗಿ ಇಲ್ಲಿ ಕಾಂಪೌಂಡ್ ಒಳಗೇ ಶಾಲೆ ಒಳಗೇ, ಅದರಿಂದಲೂ ಸಹ ಕೋತಿಗಳು ಜಾಸ್ತಿ ಕಾಟ ಆಗೈತೆ. ಮರ ಇರೋದ್ರಿಂದ ಕೊಂಬೆಗಳು ಅದರ ಎಲೆಗಳು ತುಂಬ ತೊಂದರೆ ಆಗೈತೆ ಇಲ್ಲಿ ಮರ. ಮತ್ತು ತೊಟ್ಟಿ ನೆಲದ ಕಾಂಪೌಂಡು ಎಲ್ಲ ಸ್ವಲ್ಪ ಹಾಳಾಗೈತೆ. ಈ ಮರನೂ ತೆರವುಗೊಳಿಸ್ಬೇಕು ಮತ್ತು ಕೋತಿ ಕಾಟನೂ ಕಡಿಮೆ ಮಾಡಬೇಕು. ನಮಗೆ ಪಾಠ ಮಾಡೋದಕ್ಕೂ ಶಾಲೆಯಲ್ಲಿ ಎಲ್ಲ ಮಕ್ಕಳಿಗೂ ತುಂಬ ತೊಂದರೆ ಆಗೈತೆ. ಬರ ಇರೋದ್ರಿಂದ ತುಂಬ ಭಯ ಆಗ್ತೈತೆ. ಚೆನ್ನಾಗಿರೋ ಮರನೇ ಬಿದ್ದು ಹೋಗ್ತಾಯಿದೆ. ಇದು ಭಾಳ ವರ್ಷದ್ದು ಹಳೇದಾಗೈತೆ. ಯಾವಾಗ ಬೀಳುತ್ತೋ ಮಕ್ಳ ಮೇಲೆ ತೊಂದರೆ ಆದರೆ ನಾವು ಜವಾಬ್ದಾರರಾಗ್ತೀವಿ. ಯಾವಾಗ ಯಾವ ಟೈಮು ಅಂತ ಹೇಳಕ್ಕೆ ಬರಲ್ಲ. ಅದು ತುಂಬ ಭಯ ಆಗ್ತೈತೆ. ಅದಕ್ಕೋಸ್ಕರ ಈ ಮರದ್ದು ತುಂಬ ತೊಂದರೆ. ಕೋತಿ ಕಾಟ ಒಂದು ಈ ಮರ ತೆರವುಗೊಳಿಸ್ಕೊಡ್ಬೇಕು, ಅಷ್ಟನ್ನ ಮಾಡಿಕೊಡ್ಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಈ ಮರದ್ದು 6 ತಿಂಗಳಿಂದ ಪಾಪ ನಮ್ಮ ಮೇಡಮ್ ಅವರು ಅವರಿಬ್ಬರು ಹೇಳಿಸೋದ್ರಿಂದ ಅವರೆಲ್ಲೂ ಹೋಗೋಕ್ಕಾಗಲ್ಲ. ಆದ್ರೂ ಪರಿಣಾಧಿಕಾರಿಗೆ ಒಂದು 2-3 ಟೈಮು ಕೊಟ್ಕೊಂಡಿದ್ದಾರೆ. ಅವರು ಇವತ್ತು ನೋಡೋಣ ನಾಳೆ ನೋಡೋಣ ಅಂತ ಹೇಳಿದರು. ತಿರ್ಗಿ ನಾವು ಮೊನ್ನೆ ಒಂದು ಇದು ಲಾಸ್ಟ್ ಮಂತ್ 26ಕ್ಕೆ ಫಂಕ್ಷನ್ ಇಟ್ಕೊಂಡು ಮೀಟಿಂಗ್ ಮಾಡಿ ಎಲ್ಲ ಮಾಡಿದ್ವು. ಮಾಡಿ ಆಮೇಲೆ ಮೇಡಮ್ ಅವ್ರಿಗೆಲ್ಲ ಹೇಳಿ ನಾವು ತಿರ್ಗಿ ನಿನ್ನೆನ ಲಾಸ್ಟ್ ವೀಕ್ ಬೈರಂತೆ ಅವರು ಅಣ್ಣದಿಕರು. ಈ ಮರದಿಂದ ನಮಗೇನು ಉಪಯೋಗ ಇಲ್ಲ, ಮರ ಮಾರಿ ಯಾರು ತಗೊಳಲ್ಲ, ಮತ್ತು ಇದರಿಂದ ಉಪಯೋಗ ಇಲ್ಲ, ನೀವೇ ಕಟ್ಸ್ಕೊಬೇಕು, 6-7 ಸಾವಿರ ಖರ್ಚು ಬರುತ್ತೆ ಅಂತಂದರೆ ಎಲ್ಲ ನಾವೇ ಮಾಡೋಂಗಿದ್ರೆ ಗೌರ್ಮೆಂಟಿಂದ ಸರ್ಕಾರದಿಂದ ಏನು ಮಾಡಬೇಕಾಗಿದೆ? ಈಗ ಒಂದು ಕೊಂಬೆ ಮೊನ್ನೆ ಒಂದು ಮಗು ಬಿದ್ದು ಕೊಂಬೆ ಏಟಾಗಿದೆ. ಆ ಮೇಡಮ್ ಇದ್ರ ಒಂದು ಪೋಷಕರು ಅವರು ಯಾವ ಕ್ಲಾಸ್ ತಂತಾರೆ? ಯಾವ ಜವಾಬ್ದಾರು? ಜೀವ ಭಯ. ಆ ಜೀವ ಭಯ ಅಂತಂದರೆ ಯಾವ ಥರ ಹೇಳೋಕ್ಕಾಗಲ್ಲ. ಅವ್ರ ಪೋಷಕರು ಏನು ಬಂದ್ರೆ ಇವ್ರು ಬೈತಾರೆ ಅಷ್ಟು ಮೇಡಮ್ ತಿನ್ನ. ಈ ಮೇಡಮ್ ದಿರ್ ಪಾಪ ಅವ್ರಿಗೇನು ಗೊತ್ತಾಗಲ್ಲ. ಈ ಕೋತಿಗಳಂತೂ ಬರ್ಬೇಕಾರಷ್ಟೇ ಒಂದು ಲಂಚ್ ಅವರ್ ಟೈಮಲ್ಲಷ್ಟೇ ಸಖತ್ ಕೋತಿಗಳದೊಂದು ಭಯ, ಮರಗಳದೊಂದು. ನೆನ್ನೆ ಬಂದ್ರಂತೆ 15 ದಿವಸ ಬಿಟ್ಬಿಟ್ಟು ಫೋನ್ ಮಾಡಿ ಅಂತ ಹೇಳಿರಂತೆ. ಇನ್ನು 15 ದಿವಸ ಅವರೇ ಸ್ಕೂಲ್ ರಜೆನ ಕೊಡ್ತಾರೆ ಎಕ್ಸಾಮ್ ಎಲ್ಲ ಮುಗಿದ್ಮೇಲೆ. ಏನು ಪ್ರಯತ್ನ ಬಂತು? ಆದಷ್ಟು ಬೇಗ ಅಂದರೆ ಇನ್ನೊಂದು 2-3 ಸಲ ಮಾಡಬೇಕು ಒಂದು ವಾರದಲ್ಲಿ. ಇನ್ನು ಶಾಲಾ ಕಾಂಪೌಂಡ್ ಒಳಗೆ ಇರುವಂತಹ ಮರವನ್ನು ತೆರವು ಮಾಡುವಂತೆ ಶಾಲೆಯ SDMC ಸದಸ್ಯರು ಹಾಗೂ ಗ್ರಾಮಸ್ಥರು ಹಲವು ಬಾರಿ ಅರಣ್ಯ ಇಲಾಖೆಗೆ ಪತ್ರ ಬರೆದಿದ್ರೂ ಈವರೆಗೂ ಯಾವುದೇ ಕ್ರಮ ಆಗಿಲ್ಲ. ಮರದ ಬೇರುಗಳು ಶಾಲೆಯ ಸಂಪ್ನವರೆಗೂ ಕೂಡ ವ್ಯಾಪಿಸಿದ್ದು, ಇವತ್ತು ನೀರು ತುಂಬಿಸಿದರೆ ಬೆಳಗ್ಗೆ ಅಷ್ಟರಲ್ಲಿ ನೀರನ್ನ ಮರ ಹೀರ್ಕೊಂಡ್ಬಿಡುತ್ತೆ. ಈ ಮರದಿಂದ ಯಾವುದೇ ಉಪಯೋಗ ಇಲ್ಲ. ಹೀಗಿದ್ರೂ ಕೂಡ ಇಲಾಖೆ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಅಂತ SDMC ಸದಸ್ಯರು ಹಾಗೂ ಗ್ರಾಮಸ್ಥರು ಆಕ್ರೋಶ ಹೊರಹಾಕ್ತಿದ್ದಾರೆ. ಶಾಲೆಯಲ್ಲಿ ನಾನು 10 ವರ್ಷ ಕಾರ್ಯನಿರ್ವಹಿಸಿದ್ದೀನಿ SDMC ಅಧ್ಯಕ್ಷನಾಗಿ. 10 ವರ್ಷದಲ್ಲಿ ಈ ಮರ ಏನು ತೊಂದರೆ ಆಯಿತು ಅಂದರೆ ಈ ಕಾಂಪೌಂಡ್ ಎಲ್ಲ ಬಿಡ್ತು.
ಇವತ್ತು ಮಿನಿಮಮ್ 1.5 ಲಕ್ಷ ಬೇಕಾ ಸಂಪ್ ಕಟ್ಟಬೇಕು ಅಂದರೆ ಸಂಪೇನಾಗಿದೆ ಎಲ್ಲ ಬಿಟ್ಬಿಟ್ಟಿದ್ದೆ. ನೀರು ಬಿಟ್ಟರೆ ಈಗ ಒಂದು ಸುಮಾರು 2,000 ಲೀಟ್ರ್ ಇಡುತ್ತದೆ. ಬೆಳಗ್ಗೆ ಬಂದು ನೋಡಿದ್ರೆ ಅದು ನೀರೇ ಇರಲ್ಲ. ಮಕ್ಕಳಿಗೆ ಏನು ಮಾಡ್ಬೇಕು, ಈಗ ಇಲ್ಲಿ ನೀರು ಬೇಕಲ್ಲ. ಇದನ್ನ ಹೋಗಿ ಅರಣ್ಯ ಇಲಾಖೆಗೆ ಅರ್ಜಿ ಕೊಟ್ಟು, ಇದೇ ರವಿ ಅಂತ ಇಬ್ಬರು ಹೋಗಿ ಅರ್ಜಿ ಕೊಟ್ಟಾಗ ಅರ್ಜಿ ಸ್ವೀಕರಣೆ ಮಾಡಿ ಬಂದರು. 3-4 ದಿನಕ್ಕೆ ಬಂದುಬಿಟ್ರು. ಎಲ್ಲ ಟೇಪ್ ಹಿಡಿದು ನೋಡಿದ್ರು, ಈ ಮರ ಇಷ್ಟು, ಇದು ರಾಣಿ ಮರ, ಬೆಲೆ ಬಾಳಲ್ಲ ಇದು, ನೀವೇ ತೆರವು ಮಾಡ್ಕೋಬೋರಿ ಅಂತ ಸೈನ್ ಹಾಕ್ಕೊಟ್ಟವರು. ಅದಾದಮೇಲೆ ಮೇಡಮ್ ಅವರು ಕೂಡ 3 ಬಾರಿ ಕೊಟ್ಟರು ಅರಣ್ಯ ಇಲಾಖೆಗೆ. MLA ಕಡೆಯಿಂದ 1 ಲೆಟ್ರ್ ಕೊಡ್ಸಿದ್ರಿ. ಯಾವುದೇ ಕಾರಣಕ್ಕೂ ಅರಣ್ಯ ಇಲಾಖೆಯಿಂದ ಏನು ರೆಸ್ಪಾನ್ಸ್ ಸಿಗಲಿಲ್ಲ ನಮಗೆ. ಆಮೇಲೆ ಈ ಶಾಲೆಗೆ ಏನು ಅನುದಾನವೂ ಸಿಕ್ಕಿಲ್ಲ ಸರ್ಕಾರದಿಂದನೇ ಆಗಲಿ ಏನೇ ಆಗಲಿ. ಒಂದು ಕಡೆ ಕೋತಿ ಕಾಟ, ಮಕ್ಕಳು ತುಂಬ ತೊಂದರೆ, ಮರ ಒಣಗಿ ನಿಂತಿದೆ ಕೊಂಬೆ. ಈಗ ಬಿದ್ದಾಗ ಮೇಡಮ್ ಅವ್ರ ಮೇಲೆ ಹೊಣೆ ಮಾಡ್ತಾರೋ ಇಲ್ಲ STMC ಅಧ್ಯಕ್ಷರ ಮೇಲೆ ಹೊಣೆ ಮಾಡ್ತಿತ್ತು. ಯಾರ ಮೇಲೆ ಹೊಣೆ ಮಾಡ್ಬೇಕು ಇದನ್ನ? ಆದ್ದರಿಂದ ಇದನ್ನ ಈ ಅವ್ಯವಸ್ಥೆ ನೋಡಿ ಇವ್ರಿಗೆ ಶೇಷ ಶಿಕ್ಷಣಾಧಿಕಾರಿಗೂ ನಾವು ಇದನ್ನೆಲ್ಲ ಗಮನಕ್ಕೆ ತಂದಿದ್ವಿ. ಸರ್ಕಾರದಿಂದ ಏನನ್ನ ಅನುದಾನ ಇದ್ದರೆ ತಂದು ಈ ಮರ ತೆರವು ಕೊಡಿಸಿ ಮಾಡಿ ಅಂತೇಳಿ ಅವ್ರಿಗೆ ಏನು ಗಮನ ತೋರಿಸಿಲ್ಲ. ಇನ್ನು ಇರೋ 35,000 ದುಡ್ಡೇ ಈ ಸರ್ಕಾರ ಬಂದ ಮೇಲೆ ಈ ಶಾಲೆಯ ಅಭಿವೃದ್ಧಿಗೆ ಹಣ ಇದ್ದಿದ್ದನ್ನೇ ಅದೇ ವಾಪಸ್ ತರ್ಸ್ಕೊಂಡಿದ್ದಾರೆ. ಆದ್ದರಿಂದ ಇನ್ನು ಮುಂದೆ ಆದರೂ ನಿಮ್ಮ TV ಪರವಾಗಾದ್ರೂ ಈ ಶಾಲೆಗೆ ಮಕ್ಕಳು ಇದರಿಂದ ಅನುದಾನ ಏನೋ ತಂದು ಇದನ್ನು ತೆರವು ಮಾಡಿ ಅನುಕೂಲ ಮಾಡಿಕೊಡ್ರಿ ಅಂತ ನಿಮ್ಮ TV ಪರವಾಗಾದ್ರೂ ಕೇಳ್ಕೊಂತೀನಿ. ಈ ಸ್ಕೂಲ್ ಹತ್ರ ಇರೋ ಮರನ ತೆರವು ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಸಾಕಷ್ಟು ಸಾರಿ ಫಾರೆಸ್ಟು ಡಿಪಾರ್ಟ್ಮೆಂಟ್ಗೆ ಅರ್ಜಿ ಸಲ್ಲಿಸಿದ್ದೀವಿ. ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರು ಸಹಿತ ಅರ್ಜಿ ಕೊಟ್ಟವ್ರೆ. ಆದರೂ ಈ ಮರ ತೆರವು ಮಾಡಿಕೊಟ್ಟಿಲ್ಲ. ಕುಡಿಯೋ ನೀರಿನ ಸಂಪಿಗೆ ಈ ಮರದ ಬೇರೆಲ್ಲ ಹೋಗಿ ಸಂಪೆಲ್ಲ ಒಡೆದೋಗಿದೆ. ಮತ್ತು ಮಕ್ಕಳು ಊಟ ಮಾಡ್ತಾಯಿದ್ರೆ ಬಂದು ಇಲ್ಲಿ ಕೋತಿಗಳು ಮರ ಇರೋದ್ರಿಂದ ಕೋತಿಗಳು ಬಂದು ಮಕ್ಕಳು ಊಟ ಎಲ್ಲ ಕಿತ್ಕೊಂಡು ತಿಂತವೆ. ದಯವಿಟ್ಟು ಈ ಮರ ತೆರವು ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ರು ಸಹಿತ ನೀವೇ ತಕ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಮಗೆ ಹೇಳಿದ್ದಾರೆ. 3-4 ಸಾರಿ ಮನವಿ ನಾವು ಸಲ್ಲಿಸಿದ್ದೀವಿ. ಆದರೂ ಸ್ಪಂದಿಸಿಲ್ಲ, ಅವರು ಯಾವುದೇ ತೆರವು ಮಾಡಿಕೊಟ್ಟಿಲ್ಲ. ನಾವು ಮೇಲಧಿಕಾರಿಗೆ ಬರಿತೀವಿ ಅಂತ ಹೇಳ್ಬಿಟ್ಟು ಮೊನ್ನೆ ಈಗ ಒಂದು ವಾರದ ಹಿಂದೆ ಬಂದು ಬರ್ಕೊಂಡು ಹೋಗಿವ್ರೆ. ಆದರೂ ಸಹಿತ ಯಾವುದು ನಮಗೆ ಇದನ್ನು ತೆರವು ಮಾಡಿಕೊಟ್ಟಿಲ್ಲ. ಎಲ್ಲ ಒಂದು ಕಡೆ ಮಕ್ಕಳು ಅಂತಾರೆ ಜೀವ ಭಯದಲ್ಲಿ ಇದಾವೆ ಮಕ್ಕಳು. ಆ ಊಟ ಮಾಡ್ತಿದ್ರೆ ಈ ಮರ ಇರೋದ್ರಿಂದ ಕೋತಿಗಳು ಬಂದು ಆ ಊಟನೇ ಕಿತ್ಕೊಂಡು ತಿಂತಾ ಇರ್ತವೆ, ಮಕ್ಕಳ ಮೇಲೆಲ್ಲ ಬೀಳ್ತವೆ. ಆಮೇಲೆ ಕೊಂಬೆಗಳು ಒಣಗಿ ಮಕ್ಕಳ ಮೇಲೆಲ್ಲ ಬೀಳ್ತವೆ, ಸ್ಕೂಲ್ ಮೇಲೆಲ್ಲ ಬೀಳ್ತಾ ಇದೆ. ಆದಷ್ಟು ಬೇಗ ತೆರವು ಮಾಡಿಕೊಡ್ಬೇಕು ಅಂತ ನಾವು ಮನವಿ ಮಾಡ್ತಾ ಇದ್ದೀವಿ. ಇನ್ನೊಂದೆಡೆ ಶಾಲಾ ಆವರಣದಲ್ಲಿ ಇರೋ ಮರದಿಂದಾಗಿ ಕೋತಿಗಳ ಕಾಟ ಹೆಚ್ಚಾಗಿದ್ದು ಅಡುಗೆ ಸಾಮಗ್ರಿ ಹಾಗೂ ತರಗತಿ ಕೊಠಡಿಗಳೊಳಗೆ ನುಗ್ಗಿ ತೊಂದರೆ ಸಾಕಷ್ಟು ಕೊಡ್ತಾ ಇದೆ. ಮುಂದೆ ಯಾವುದೇ ಅನಾಹುತ ಸಂಭವಿಸುವ ಮುನ್ನ ಸಂಬಂಧಪಟ್ಟ ಅರಣ್ಯ ಇಲಾಖೆ ಹಾಗೂ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ಮರ ತೆರವುಗೊಳಿಸುವಂತೆ ಹಾಗೂ ಕೋತಿಗಳ ಸಮಸ್ಯೆಗೆ ಪರಿಹಾರ ನೀಡುವಂತೆ ಸಾರ್ವಜನಿಕರು ಪ್ರಜಾಶಕ್ತಿ ಟಿವಿ ಮುಖಾಂತರ ಆಗ್ರಹಿಸಿದರು. ಕ್ಯಾಮರಾ ಪರ್ಸನ್ ಶಾಬಾಜ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.